ನನ್ನ ಹೆಂಡ್ತಿನ ಇಡ್ತೀನಿ ಕಣ. ಇನ್ಮೇಲೆ ನನ್ನ ಹೆಂಡ್ತಿ ನಿನಗೆ ಕಣ. ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇವತ್ತಿನ ಜನಕ್ಕೆ ರೀಲ್ಸ್ಗಳು ಅದೇನು ಮೋಡಿ ಮಾಡಿವೋ ಗೊತ್ತಿಲ್ಲ. ಕೂತ್ರು, ನಿಂತ್ರು, ಕೆಲಸ ಮಾಡ್ತಾ ಇದ್ರು, ಮಲಗಿದ್ರು, ಒಟ್ಟಿನಲ್ಲಿ ರೀಲ್ಸ್ಗಳನ್ನ ಸ್ಕ್ರಾಲ್ ಮಾಡೋದೇ ಹವ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ವ್ಯೂಸ್ಗೋಸ್ಕರ ಜೂಜಿನಲ್ಲಿ ಹೆಂಡತಿನ ಅಡವಿಟ್ಟ ರೀಲ್ಸ್ ಒಂದು ಹೆಚ್ಚು ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ. ಕೌರವರು ಪಾಂಡವರು ದ್ರೌಪದಿನ ಜೂಜಿಗೆ ಇಟ್ಟ ಹಾಗೆ ನಾವು ಹೆಂಡತಿನ ಅಡ ಇಟ್ಟು ರೀಲ್ಸ್ ಮಾಡಿಬಿಟ್ರೆ ಜನ ಹೆಚ್ಚು ನೋಡ್ತಾರೆ ಎನ್ನುವ ಹುಚ್ಚು ಕಲ್ಪನೆಯಲ್ಲಿ ಕಂಟೆಂಟ್ ಮಾಡಿ ಸಮಾಜದ ಸ್ವಾಸ್ಥ್ಯ ಕದಡುವ ರೀಲ್ಸ್ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದವರು 3 ದಿನ ಜೈಲು ಪಾಲಾಗಿದ್ರು. ಹೆಂಡತಿನ ಜೂಜಿಗಿಟ್ಟವನಿಗೆ ಯಾವ ಶಿಕ್ಷೆ ಕೊಡಬೇಕು? ಹಾಗಾದ್ರೆ ಏನಿದರ ರೀಲ್ಸ್ ಹುಚ್ಚು? ಬನ್ನಿ ನೋಡೋಣ. ಏನೇ ಹಾಕಿದ್ರು ಏನೇ ಬಿಟ್ರು ಜನ ಒಟ್ಟಿನಲ್ಲಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಇತ್ತೀಚಿನ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಮಗೆ ತೋಚಿದ ಹಾಗೆ ಅದರಿಂದ ಒಳ್ಳೆಯ ಸಂದೇಶ ಹೋಗುತ್ತೋ ಇಲ್ವೋ ಅನ್ನೋದರ ಅರಿವು ಇಲ್ಲದೆ ತಮಗೆ ತೋಚಿದ ಹಾಗೆ ರೀಲ್ಸ್ಗಳನ್ನ ಮಾಡ್ತಾ ಕಂಟೆಂಟ್ ಕ್ರಿಯೇಟ್ ಮಾಡುವಂತ ಕ್ರಿಯೇಟರ್ಸ್ಗಳು ಹೆಚ್ಚಾಗಿ ಹುಟ್ಕೊಳ್ತಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ರೀಲ್ಸ್ಗಳನ್ನ ಸ್ಕ್ರಾಲ್ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಹೆಂಗೆ ಅಂತಂದ್ರೆ, ಒಳ್ಳೊಳ್ಳೆ ಸಂದೇಶಗಳನ್ನ ರವಾನೆ ಮಾಡೋ ಸಲುವಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಿದ್ದಾರೆ. ಅವರಿಗೆ ನಾವು ಶಭಾಷ್ ಅಂತ ಹೇಳಲೇಬೇಕು, ಮತ್ತೆ ಅವರಿಗೆ ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕು. ಆದ್ರೆ ಇನ್ ಕೆಲವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನೋಡಿ, ಅವರು ಹಾಕುವಂತ ರೀಲ್ಸ್ಗಳಿಂದ, ಅವರು ಹಾಕುವಂತ ಆ ಕಂಟೆಂಟ್ನಿಂದ ಅದರಿಂದ ಸಮಾಜದಲ್ಲಿ ಎಂತಹ ಒಂದು ದುಷ್ಪರಿಣಾಮ ಬೀಳುತ್ತೆ ಅನ್ನೋದರ ಬಗ್ಗೆ ಕೊಂಚವೂ ಕೂಡ ಅರಿವಿಲ್ಲದೆ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅವರ ಬಗ್ಗೆ ಇವತ್ತು ಹಿಡಿಶಾಪ ಹಾಕುವ ಸಂದರ್ಭ ಎದುರಾಗಿದೆ. ಆಕ್ರೋಶವೂ ಕೂಡ ಹೆಚ್ಚಾಗ್ತಾ ಇದೆ. ಅದ್ಯಾವ ರೀಲ್ಸ್ ಇಷ್ಟೊಂದು ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ, ನೀವು ಮಹಾಭಾರತವನ್ನ ಕೇಳಿರ್ತೀರಾ. ಅದರಲ್ಲಿ ಈ ಜೂಜಿಗಾಗಿ ಹೆಂಡತಿನ ಅಡವಿಟ್ಟಿರುವಂಥ ಆ ಸಂದರ್ಭವನ್ನ ನೆನಪಿಸ್ಕೊಳ್ಳಿ. ಸೊ ಆ ಒಂದು ಕಂಟೆಂಟ್ನ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿ ಆ ಕಂಟೆಂಟ್ನ ರೀಕ್ರಿಯೇಟ್ ಮಾಡಿಬಿಟ್ರೆ ಹೆಚ್ಚು ಜನ ನೋಡ್ತಾರೆ, ವ್ಯೂಸ್ ಬರುತ್ತೆ, ಇನ್ನೂ ಹೆಚ್ಚಾಗಿ ಫೇಮಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ನೋಡಿ, ಇವರಿಬ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ಇವರು ಹೆಚ್ಚು ಪ್ರಚಲಿತವನ್ನು ಕೂಡ ಹೊಂದಿದ್ದಾರೆ, ಖ್ಯಾತಿಯನ್ನು ಕೂಡ ಗಳಿಸಿದ್ದಾರೆ. ಯೂಟ್ಯೂಬ್ನ ಮತ್ತೆ ನೀವು ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇವರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಸೊ ಹಾಗಾಗಿ ಇವರಿಬ್ರು ನಿಮಗೆ ಗೊತ್ತಿಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ. ಜನಗಳಿಂದ ಹೆಚ್ಚು ವ್ಯೂಸ್ ಅನ್ನ ಗಳಿಸಿ ಫೇಮಸ್ ಆಗಿರುವಂತವ್ರೆ. ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಫೇಮಸ್ ಆಗ್ತಾ ಇದ್ದಂತೆ ಅವರಿಗೆ ಹೆಚ್ಚು ಜವಾಬ್ದಾರಿಯು ಕೂಡ ಅವರ ಹೆಗಲಿಗೆ ಏರುತ್ತೆ ಅನ್ನೋದನ್ನ ಇವರಿಬ್ರು ಮರ್ತಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಜೂಜಿಗೆ ಹೆಂಡತಿನ ಅಡವಿಟ್ಟಂತಹ ರೀಲ್ಸ್ ಒಂದು ಮಾಡಿ ಈಗ ಫಜೀತಿಗೆ ಒಳಗಾಗಿದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ನಾವು ಮಹಾಭಾರತದಲ್ಲಿ ಅದೇನು ಜೂಜಿಗೆ ದ್ರೌಪದಿನ ಅಡವಿಟ್ಟಂತಹ ಆ ಒಂದು ಸಂದರ್ಭವನ್ನ ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನೇ ಕಂಟೆಂಟ್ ಆಗಿ ಬಳಕೆಯನ್ನ ಮಾಡಿಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡೋಣ, ಜನ ಹೆಚ್ಚಾಗಿ ನೋಡ್ತಾರೆ ಅಂತ ಹೇಳಿ ಇವರು ಕೂಡ ಅದೇ ರೀತಿಯಾಗಿಯೇ ಕಂಟೆಂಟ್ ಮಾಡಿದ್ದಾರೆ. ನೋಡಿ, ಈ ಒಂದು ಆಟಕ್ಕೆ ಕೆಲವೊಂದಷ್ಟು ಜನ ಜೂಜಾಟ ಅಂತಾರೆ, ಇನ್ ಕೆಲವರು ಯಕ್ಕರಾಜರಾಣಿ ಅಂತಾರೆ. ಸೊ ಆಯಾ ಒಂದು ಪ್ರದೇಶದ ತಕ್ಕಂಗೆ ಈ ಒಂದು ಆಟಕ್ಕೆ ಹೆಸರುಗಳಿದೆ. ಬಟ್ ಈ ಆಟವನ್ನ ಆಡಬಾರದು. ಯಾಕಂತಂದ್ರೆ ಈ ಆಟ ಆಡೋದ್ರಿಂದ ಅದೆಷ್ಟು ಮಜಾ ಸಿಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದರಿಂದ ಆಗುವಂತ ದುಷ್ಪರಿಣಾಮಗಳೇ ಹೆಚ್ಚಾಗಿವೆ. ಯಾಕಂತಂದ್ರೆ ಇವರು ಮನೆ ಮಠನೆಲ್ಲ ಮಾರ್ಕೊಂಡು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿಯನ್ನು ಕೂಡ ಎದುರು ಮಾಡ್ಕೊಳ್ತಾರೆ. ಇವರು ಆಟ ಆಡೋದಿರ್ಲಿ, ಅವರ ಹೆಂಡತಿ ಮಕ್ಕಳು ಅವರೆಲ್ಲರೂ ಕೂಡ ವನವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗುತ್ತೆ. ಸೊ ಹೀಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಈ ಆಟಕ್ಕೆ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಈ ಆಟಕ್ಕೆ ನಿರ್ಬಂಧನೆ ಇದೆ. ಹೀಗಿದ್ರೂ ಸಹಿತ ಈ ಆಟವನ್ನ ಆಡಿ, ಅಂತಂದ್ರೆ ಹೆಂಡತಿನ ಜೂಜಿಗೆ ಇಡುವಂತಹ ಈ ಆಟವನ್ನ ಆಡಿ ಇವತ್ತು ರೀಲ್ಸ್ ನಲ್ಲಿ ಸದ್ದು ಸುದ್ದಿಯನ್ನ ಮಾಡ್ತಾ ಇರುವಂತಹ ಇವರಿಬ್ರು ರೀಲ್ಸ್ ಕಂಟೆಂಟ್ ಕ್ರಿಯೇಟರ್. ಇವರು ಯಾವ ರೀತಿಯಾಗಿ ಈ ಜೂಜಾಟ ಆಡ್ತಿರ್ತಾರೆ, ಆಟ ಆಡ್ತಾ ಆಡ್ತಾ ಹೆಂಡತಿನ ಹೇಗೆ ಜೂಜಿಗೆ ತಂದು ನಿಲ್ಲಿಸ್ತಾರೆ ಅಂತಂದ್ರೆ ನೋಡಿ, ಇವರು ಆ ಒಂದು ಕ್ಯಾರೆಕ್ಟರ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿದಿನ ಇವರು ಜೂಜು ಆಡುವುದನ್ನೇ ಹವ್ಯಾಸ ಮಾಡ್ಕೊಂಡಿರೋ ಹಾಗೆ ಆ ಕ್ಯಾರೆಕ್ಟರ್ನಲ್ಲಿ ಇವರು ಇರ್ತಾರೆ. ನೋಡಿ, ಪ್ರತಿದಿನ ಬಂದು ಇವರ ಅಡ್ಡದಲ್ಲಿ ಬಂದು ಇವರು ಆಟ ಆಡ್ತಿರ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಜೂಜಿನಲ್ಲಿ ಸೋತಂತಹ ವ್ಯಕ್ತಿ ಉಂಗರಾನ ಇಡ್ತಾನೆ, ಮತ್ತೆ ವಾಚನ್ನ ಇಡ್ತಾನೆ. ತನ್ನಲ್ಲಿರುವಂತಹ
ಬೆಲೆ ಬಾಳುವಂಥ ವಸ್ತುಗಳನ್ನು ಒಂದೊಂದಾಗಿಗೆ ಇಡ್ತಾ ಹೋಗ್ತಾನೆ. ಕೊನೆಗೆ ಏನಾಗುತ್ತೆ ಅಂತಂದರೆ ಜೂಜಿನಲ್ಲಿ ಸೋಲುವಂಥ ಸಂದರ್ಭದಲ್ಲಿ ಆತನ ಹತ್ರ ಹಣ ಇರೋದಿಲ್ಲ, ಬೆಲೆ ಬಾಳುವಂಥ ವಸ್ತುವೂ ಇರೋದಿಲ್ಲ. ಸೊ ಮತ್ತೆ ಆತ ಜೂಜಿನಲ್ಲಿ ಆಟವನ್ನು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಸೊ ಯಾಕಂತಂದರೆ ಅವನಿಗೆ ಅಂತಹದ್ದೊಂದು ನಶೆ ಏರ್ಬಿಟ್ಟಿರುತ್ತೆ. ಈ ಜೂಜಿನಲ್ಲಿ ಯಾರಿಗೆಲ್ಲ ಆಸಕ್ತರು ಇರ್ತಾರೆ ನೋಡಿ, ಸೊ ಅವರಿಗೆಲ್ಲ ಇದು ಗೊತ್ತಿರುತ್ತೆ. ಒಂದು ರೀತಿಯಾದಂಥ ಅದು ನಶೆನೇ ಸರಿ. ಆ ಆಟದಲ್ಲಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನೋದೊಂದು ಹಠ ಅಂತೂ ಇರುತ್ತೆ. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಕೊನೆಯವರೆಗೂ ಕೂಡ ಈ ಆಟವನ್ನು ಹಾಗೆ ಮುಂದುವರಿಸ್ತಾ ಪಕ್ಕದಲ್ಲಿ ಕೂತಿರುವಂಥ ಆ ಹೆಂಡತಿನೂ ಕೂಡ ಜೂಜಿನಲ್ಲಿ ಅಡವಿಡುವಂತಹ ಆ ಸಂದರ್ಭ ಎದುರಾಗುತ್ತೆ. ಸೊ ಹೆಂಡತಿನ ಜೂಜಿಗೆ ಅಡ ಇಡ್ತಾನೆ. ಸೊ ಆಗಲೂ ಕೂಡ ಆತ ಸೋಲನ್ನು ಕಾಣ್ತಾನೆ. ಆಗ ಆ ಹೆಂಡತಿ ಈಗ ಯಾರು ಎದುರಾಳಿ ಪರ್ಸನ್ ಯಾರು ಇರ್ತಾರಲ್ಲ, ಸೊ ಆತನ ಸ್ವತ್ತಾಗ್ತಾಳೆ. ಆಗ ಇನ್ನೊಬ್ರು ಬಂದು ಹೇಳ್ತಾರೆ, ಏನು ನೀನು ಹೆಂಡತಿನ ಅಡ ಇಟ್ಬಿಟ್ಟಲ್ಲ ನೀನು ಈಸಿಯಾಗಿ ಅಂತ ಕೇಳ್ತಾರೆ. ನಾನು ಎಲ್ಲೋ ನನ್ನ ಹೆಂಡತಿನ ಅಡ ಇಟ್ಟೆ, ಅವನ ಹೆಂಡತಿನ ಕಳೆದ ವಾರ ನನ್ನ ಹತ್ರ ಅಡ ಇಟ್ಟು ಜೂಜಿನಲ್ಲಿ ಸೋತಿದ್ದ. ಸೊ ಹೀಗಾಗಿ ಈ ವಾರ ಏನಾಯ್ತು, ನಾನು ಸೋಲ್ಬೇಕಾಯ್ತಲ್ಲ, ಸೊ ಹೀಗಾಗಿ ಅವನ ಹೆಂಡತಿನ ನಾನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಈ ರೀತಿಯಾದಂಥ ಆ ಕಂಟೆಂಟನ್ನ ಇವರು ವೈಂಡ್ ಅಪ್ ಮಾಡ್ತಾರೆ. ನೋಡಿ, ಈ ಕಂಟೆಂಟ್ನಲ್ಲಿ ಸಮಾಜಕ್ಕೆ ಏನು ಸಂದೇಶ ರವಾನೆ ಆಯಿತು? ಒಳ್ಳೆ ಸಂದೇಶ ಏನಾದರೂ ರವಾನೆ ಆಯಿತಾ? ನೀವು ಚೆನ್ನಾಗಿ ಸಾಂಸಾರಿಕವಾಗಿ ಜೀವನ ಮಾಡಿ, ಮತ್ತು ಇಂತಹದ್ದು ನೀವು ಕಂಟೆಂಟ್ನ ಮಾಡಬೇಡಿ, ಇಂತಹದ್ದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಡಿ ಅಂಥದ್ದೇನಾದರೂ ಮೆಸೇಜ್ ರವಾನೆ ಆಯಿತಾ? ನೋ ವೇ. ಯಾವ ಒಂದು ಕಣದಲ್ಲೂ ಕೂಡ ಈ ಒಂದು ಮೆಸೇಜ್ ಬರಲೇ ಇಲ್ಲ. ಬಟ್ ಏನಂತಂದರೆ ಈ ರೀತಿಯಾದಂತಹ ಕಂಟೆಂಟ್ಗಳನ್ನು ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಬರುತ್ತೆ ನಿಜ, ಆದರೆ ಇದು ಏನಾಗುತ್ತಂತಂದರೆ ಸಮಾಜದಲ್ಲಿ ದುಷ್ಪರಿಣಾಮ ಬೀಳುತ್ತೆ. ಅದರ ಬಗ್ಗೆ ನಿಮಗೆ ಅರಿವಿರಬೇಕು. ಸ್ವಾಸ್ಥ್ಯ ಕದಡುವಂತಹ ಪರಿಸ್ಥಿತಿ ಎದುರು ಮಾಡಬೇಡಿ ಅನ್ನೋದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸೊ ಹೀಗಾಗಿ ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಬಿಗ್ ಬಾಸ್ನ ಖ್ಯಾತಿಯ ವಿನಯ್ ಗೌಡ ಮತ್ತೆ ರಜತ್ ಇವರಿಬ್ರು ಕೂಡ 3 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ರು. ಸೊ ಮತ್ತೆ 3 ದಿನ ಆದ್ಮೇಲೆ ಜಾಮೀನು ಸಿಕ್ಕ ನಂತರ ಇವತ್ತು ಹೊರಗಡೆ ಬಂದು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಬಟ್ ಇವರು ಹೆಂಡತಿನ ಜೂಜಿಗಿಡುವಂತ ಈ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿದಾರಲ್ಲ, ಇವರಿಗೆ ಎಂತಹ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವ್ರಿಗೆ ಎಂತಹ ಶಿಕ್ಷೆ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಅಂತಿದ್ದಾರೆ. ಬಟ್ ಇವಾಗ ಈ ರೀಲ್ಸ್ ಅನ್ನ ಹುಡುಕಿದ್ರೆ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಬಿಕಾಸ್ ಏನಂತಂದ್ರೆ ಇದು ಸಾಕಷ್ಟು ಜನಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಕಾರಣಕ್ಕಾಗಿ ಡಿಲೀಟ್ ಮಾಡಿದ್ದಾರೆ ಅವರು. ಸೊ ಈ ರೀಲ್ಸ್ನಿಂದ ಒಟ್ಟಿನಲ್ಲಿ ಒಳ್ಳೆಯ ಸಂದೇಶ ಅಂತೂ ಇಲ್ಲ. ಬಟ್ ಇವರಿಬ್ರು ಯೂಟ್ಯೂಬರ್ ಮತ್ತು ಇವರಿಬ್ರು ಏನು ಕಂಟೆಂಟ್ ಕ್ರಿಯೇಟರ್ಸ್ ಇದಾರಲ್ಲ, ಇವರಿಂದ ಹಲವು ವಿಡಿಯೋಗಳಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಸಂದೇಶವಿರುವಂತಹ ವಿಡಿಯೋಗಳು ಮಾಡಿದ್ದಾರೆ, ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಇವರನ್ನ ಭೇಷ್ ಅಂತ ಹೇಳಲೇಬೇಕು. ಬಟ್ ಇವರು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇವ್ರಿಗೆ ಇನ್ನೊಂದು ಯಾವುದೋ ಒಂದು ಕಂಟೆಂಟ್ ತೋಚಿಲ್ಲ, ಒಳ್ಳೆಯ ಸಂದೇಶ ಕೊಡುವಂಥ ಕಂಟೆಂಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಿಕ್ಕಂತಹ ಕಂಟೆಂಟ್ಗಳನ್ನು ಮಾಡೋದು ತಪ್ಪಾಗತ್ತೆ. ಅದರಿಂದ ಯಾವ ರೀತಿಯಾದಂಥ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂತಂದರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಗಳಿಸಿದ ನಂತರ ಇವ್ರಿಗಂತಲೇ ಒಂದಿಷ್ಟು ಜನಾಂಗ ಫಾಲೋ ಮಾಡ್ತಾ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ ಅದನ್ನು ಫಾಲೋ ಮಾಡೋರ ಸಂಖ್ಯೆಯೂ ಕೂಡ ಇರುತ್ತೆ. ಸೊ ನಾವು ನಡೆಯುವಂಥ ನಡೆ ಎಷ್ಟೊಂದು ಸರಿಯಾಗಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಹಲವು ಬಾರಿ ಯೋಚನೆ ಮಾಡಿಬಿಟ್ಟು ನಾವು ಮುಂದೆ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಈ ರೀತಿಯಾಗಿ ಜನಾಕ್ರೋಶಕ್ಕೆ ಕಾರಣ ಆಗಬೇಕಾಗತ್ತೆ. ನೋಡಿ, ನೀವು ಅದೆಷ್ಟೇ ಖ್ಯಾತಿಯನ್ನು ಗಳಿಸಿದ್ರೂ ಸಹಿತ ಮೇಲಿಂದ ದಬ್ಬ ಅಂತ ಹೇಳಿ ಜನ ಈ ರೀತಿಯಾಗಿ ಬಿಸಾಕೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹೀಗಾಗಿ ನೋಡಿಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ, ನೋಡಿಕೊಂಡು ರೀಲ್ಸ್ ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಈ ರೀತಿಯಾದಂಥ ರೀಲ್ಸ್ ಮಾಡೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.